ಹೊಟ್ಟೆ ತುಂಬ ಕುಡಿಯೋರು, ಹೊಟ್ಟೆ ತುಂಬ ಊಟ ಮಾಡ್ತಿರ್ಲಿಲ್ಲ, ಹೊಟ್ಟೆ ತುಂಬ ಕುಡಿಯೋರು, ಒಟ್ಟಿಗೆ ಕುಡಿಯೋರು, ಅಪ್ಪ ಮಗ ಹೆಂಡತಿ ಎಲ್ಲರೂ ಒಟ್ಟಿಗೆ ಕುಡಿಯೋರು. ಕುಡ್ತಾ ಇವತ್ತು ಈ ಮಟ್ಟಕ್ಕೆ ತಂತು, ಮನೆ ಹಾಳು ಮಾಡ್ತು. ಕುಡಿದ್ರೆ ಒಂಥರ ಪಿರ್ಕಿ ಥರ ಬರ್ತಿದ್ದ, ಮಾಡಿತಾ ಇತ್ತು. ನಾನು ಹೇಳ್ತಾನೆ ಇದ್ದೆ, ಗಲಾಟೆ ಮಾಡ್ಕೋಬೇಡಿ, ಬೆಳಿಗ್ಗೆ ಮುಂಚೆ ಕುಡಿಯೋಕ್ಕೂ ಹೋಗ್ಬೇಡಿ, ಕುಡಿಯೋರು ನಿಮ್ಮನ್ನು ಯಾರು ಒಳ್ಳೇದು ಮಾಡಲ್ಲ. ಅದು ನೋಡಿ ನೋಡಿ ಸಾಕಾಗೋಯ್ತು. ಒಬ್ಬಳೇ ದುಡ್ದು ನಾನು ಇವ್ರನ್ನೆಲ್ಲ ಸಾಕಿತ್ತು. ಕುಡಿದ್ಬಿಟ್ಟು ಮನೆಗೆ ಬಂದರೆ ಇವನು ಮನೇಲಿದ್ದಾಗ ಇವನಿಗೆ ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿರೋದು. ಅವನು ಬಿದ್ದಿದ್ದೆ, ನಾನು ಬಿದ್ದ ಮೇಲೆ ಇವ್ರು ಎಳ್ಕೊಬಂದು ಹೊರಗಡೆ ಹಾಕಿದ್ದಾರೆ. ಆಮೇಲೆ ಹೋಗಿ ಅವ್ರು ಮಲಗಿದ್ದಾರೆ, ಯಾಕಂದ್ರೆ ಅವ್ರಿಗೆ ಲೋಕ ಇಲ್ಲ, ಏನು ಮಾಡಿದ್ದೀನಿ ಅನ್ನೋದು ಪ್ರಜ್ಞೆ ಇಲ್ಲ. ಮಗನನ್ನ ಕೊಂದು ಗಡತ್ ನಿದ್ರೆ ಮಾಡಿದ ತಂದೆ. ಕಾಫಿನಾಡು ಚಿಕ್ಕಮಗಳೂರಲ್ಲೊಂದು ವಿಚಿತ್ರ ಘಟನೆ. ಬೆಳಗ್ಗೆ ಸ್ಥಳೀಯರು ಎಬ್ಬಿಸಿದ ಮೇಲೆ ಗೊತ್ತಾಯಿತು ಮರ್ಡರ್ ಸ್ಟೋರಿ. ಎಣ್ಣೆ ಕಿರಿಕ್ ಮಗನನ್ನೇ ಮುಗಿಸಿದ ಅಪ್ಪ. ಒಟ್ಟಿಗೆ ಎಣ್ಣೆ ಹೊಡೆಯೋಕೆ ಕೂತ್ರು ತಂದೆ ಮಗ. ನನಗೆ ಕಮ್ಮಿ ನಿನಗೆ ಜಾಸ್ತಿ ಅನ್ನೋ ವಿಚಾರದಲ್ಲಿ ಶುರುವಾಯಿತು ಕುಸ್ತಿ. ಕೊನೆಗೆ ಕುಡುಕ ಮಗನನ್ನೇ ಮುಗಿಸಿದ ಕುಡುಕ ಅಪ್ಪ. 65 ವರ್ಷದ ರಮೇಶ್ ಆಚಾರ್ ಅನ್ನೋತನಿಂದ 40 ವರ್ಷದ ಪ್ರದೀಪ್ ಆಚಾರ್ ಕೊಲೆ. ಆನೆಗುಂಡಿ ಗ್ರಾಮದಲ್ಲಿ ಮಗನನ್ನೇ ಚೆಂಡಾಡಿದ ಅಪ್ಪ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗ್ರಾಮ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಗನನ್ನೇ ಅಪ್ಪ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಎಣ್ಣೆ ವಿಚಾರದಲ್ಲಿ ತಂದೆ ಹಾಗೂ ಮಗನ ನಡುವೆ ಕಿರಿಕ್ ಉಂಟಾಗಿದೆ. ಕೊನೆಗೆ ಮಗನನ್ನ ಕೊಂದು ಅಪ್ಪ ಗಡತ್ತಾಗಿ ನಿದ್ರೆಗೆ ಜಾರಿದ್ದಾನೆ. ಬೆಳಗ್ಗೆ ಸ್ಥಳೀಯರು ಎಬ್ಬಿಸಿದ ನಂತರ ಮರ್ಡರ್ ಸ್ಟೋರಿ ರಿವೀಲ್ ಆಗಿದೆ. ಎಣ್ಣೆ ವಿಚಾರಕ್ಕೆ ಅಪ್ಪ ಮಗನ ನಡುವೆ ಗಲಾಟೆಯಾಗಿದೆ. ಈ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಅಪ್ಪ ಹಾಗೂ ಮಗ ಇಬ್ರು ಕೂಡ ಜೊತೆಯಾಗಿ ಕುಡಿಯೋದಕ್ಕೆ ಕೂತಿದ್ದಾರೆ. ಈ ವೇಳೆ ನನಗೆ ಕಮ್ಮಿ ಆಯಿತು, ನಿನಗೆ ಜಾಸ್ತಿ ಆಯಿತು ಅನ್ನೋ ವಿಚಾರಕ್ಕೆ ಅಪ್ಪ 65 ವರ್ಷದ ರಮೇಶ್ ಆಚಾರ್ ಹಾಗೆ 40 ವರ್ಷದ ಮಗ ಪ್ರದೀಪ್ ಮಧ್ಯೆ ಜಗಳ ಆಗಿದೆ. ಈ ಜಗಳದಲ್ಲಿ ಕೊನೆಗೆ ಮಗನನ್ನೇ ಕೊಲೆ ಮಾಡಿದ್ದಾನೆ ಅಪ್ಪ ರಮೇಶ್ ಆಚಾರ್. ಆನೆಗುಂಡಿ ಗ್ರಾಮದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಗ್ರಾಮ. ಈ ಬಗ್ಗೆ ಬಾಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವು ಇರಲಿಲ್ಲ ಇವ್ರ ಜೊತೆ? ಇರಲಿಲ್ಲ, 1 ವರ್ಷ 1 ತಿಂಗಳಾಯ್ತು. ಏನಕ್ಕೆ ನೀವು ಮನೆ ಬಿಟ್ಟು ಹೋಗಿದ್ದು? ಮನೆಗೆ ಅಂದರೆ ನನಗೆ ಹೊಡೆದು ಕೈ ಎಲ್ಲ ಮುರಿದಾಕಿದ್ರು. ಅದಕ್ಕೋಸ್ಕರ ನಾನು ಮನೆಗೆ ಫೋನ್ ಮಾಡಿಸಿ ತಾಯಿ ಮನೆಗೆ ಅವಳಿನೂ ಅಣ್ಣನ ಬಂದು ಕರ್ಕೊಂಡು ಹೋದ್ರು. ಅದ್ರ ಮೇಲೆ ಒಂದು 5 ಸತಿ ಬಂದು ನಮ್ಮ ಮನೆಯವ್ರು ಕರೆದ್ರು. ನಾನು ಬರಲಿಲ್ಲ ಮನೆಗೆ. ಹಂಗೆ ಕೈ ಮುರಿದಿದ್ದ ಅವನೇ, ಇವತ್ತಿರೋಗೇನಲ್ಲ ಅವನೇ ಮಗ. ಅವನಂದರೆ ಅಪ್ಪ ಗಲಾಟೆ ಮಾಡ್ತೈತ. ಅವ್ನು 2 ಜನಗೂ ಹೊಡೆದಿದ್ದು, ಅಪ್ಪಗೆ ಹೊಡೆದ ನನಗೂ ಹೊಡೆದ. ಹಂಗಾಗಿ ನನಗೆ ಒಂಥರ ಬೇಜಾರಾಯಿತು. ಇನ್ನಿದ್ರು ಏನು ಮಾಡ್ತಾರಂದ್ರೆ ನಾನು ಬೇರೆ ಕಡೆಯಿಂದ ಫೋನ್ ಮಾಡಿಸಿ ಮನೆ ಬಿಟ್ಟು ಹೋಗಿದ್ದು. ಮಗ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿರ್ಲಿಲ್ವ? ನೋಡ್ತಾ ಇದ್ದ, ಕುಡಿದ್ರೆ ಒಂಥರ ಪಿರ್ಕಿ ಥರ ಮಾಡ್ತಿದ್ದ. ಇವರು ಹೊಡಿತಾ ಇದ್ರು ಗಂಡನು? ಗಂಡ ಹೊಡಿತಿದ್ರು, ಹೊಡೆಯಲ್ಲ ಅಂತಿಲ್ಲ, ಆದ್ರೆ ಜಾಸ್ತಿ ಕುಡ್ದಾಗ. ಮತ್ತೆ ಮನೆಗೇನು ತಂದು ಎಲ್ಲ ಆಗ್ತಿತ್ತು. ಒಬ್ಬನೇ ಮಗನ? ಇನ್ನೊಬ್ಬ ಮಗ ಇದ್ದಾನೆ, ಅವನು ಸ್ಟೇಷನ್ಗೆ ಹೋಗಿದ್ದಾನಂತೆ ಬಾಳೂರಿಗೆ. ಅವನು ಇಲ್ಲ ಇವ್ರ ಜೊತೆ? ಇಲ್ಲ, ಅವನು ಬೇರೆ ಇದ್ದಾನೆ. ಅವನಿಗೆ ಹೆಂಡತಿ ಮಕ್ಕಳೆಲ್ಲ ಇದೆ. ಹಿಂದೆ ರೈತರಿಗೆ ಗಲಾಟೆ ಈ ರೀತಿ ನಡೀತಾ ಇತ್ತ? ಹಿಂದೆ ಎಲ್ಲ ನಡೀತಾ ಇತ್ತು. ನಾನು ಹೇಳ್ತಾನೆ ಇದ್ದೆ, ಗಲಾಟೆ ಮಾಡ್ಕೋಬೇಡಿ, ಬೆಳಿಗ್ಗೆ ಮುಂಚೆ ಕುಡಿಯೋಕ್ಕೂ ಹೋಗಬೇಡಿ, ಕುಡಿಯೋರು ನಿಮ್ಮನ್ನು ಯಾರು ಒಳ್ಳೇದು ಮಾಡಲ್ಲ, ಕುಡಿಬಾರ್ದು. ಬೆಳಗ್ಗೆ ಮುಂಚೆ ಕೆಲಸ ಮಾಡ್ತಿರಲ್ಲ, ಸಂಜೆ ಹೊತ್ತು ಬಂದು ಬೇಕಾದ್ರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕುಡ್ಕೊಂಡು ಊಟ ಮಾಡಿ ಮಲ್ಲಿಗೆ ಅಂತಿದ್ದೆ. ಕೇಳ್ತಿರ್ಲಿಲ್ಲ. ಹಠದಲ್ಲಿ ಕುಡಿಯೋದು, ಮತ್ತು ಸಿಕ್ಕಿದವರಿಗೆಲ್ಲ ಕುಡಿಸೋದು ಜಾಸ್ತಿ ಕುಡಿಯೋಕ್ಕೆ. ಸಿಕ್ಕಿದವರಿಗೆಲ್ಲ ಕುಡಿಸಿ ಬರೋದು. ಅದು ನೋಡಿ ನೋಡಿ ಸಾಕಾಗೋಯ್ತು. ಒಬ್ಬಳೇ ದುಡ್ದು ನಾನು ಇವ್ರನ್ನೆಲ್ಲ ಸಾಕಿದ್ದು. ಹೇಳೋಕ್ಕಾಗ್ತಿರಲಿಲ್ಲ. ನಾವು ಬಿಡಿಸಿ ಹೋದ್ರ ಮೇಲೆ ಕೈ ಮಾಡಿದ್ರೆ. ನಾನು ತುಂಬ ಸರಿ ಬಿಡಿಸಿದ್ದೀನಿ, ಆದರೂ ನನಗೆ ಆಗ್ತಿರ್ಲಿಲ್ಲ ಬಿಡ್ಸೋಕ್ಕೆ. ಅವರು ಯಾವಾಗ ನಿರಂತರ ಅದು ಯಾವಾಗಲೂ ಹಿಂಗೆ ಕೂಲಿಗೆ ಹೋಗೋರು, ಕೂಲಿ ಮಾಡಿ ಬರೋದು, ಮತ್ತು ಆ ಕೂಲಿ ಹಣದಲ್ಲಿ ಕುಡಿಯೋದು. ಅವ್ರದ್ದು ಕುಡಿಯೋದೇ ಒಂದು ಅವರ ಜೀವನ ಪ್ರಪಂಚ ಆಗಿತ್ತು. ಅವರಿಗೆ ದುಡಿಯೋದೇ ಕುಡಿಯೋಕ್ಕೋಸ್ಕರ. ಎಲ್ಲರೂ ಬದುಕಬೇಕು, ನಾವು 4 ಜನ ಹಂಗೆ ಇರಬೇಕು, ಸಮಾಜದಲ್ಲಿ ನಮಗೊಂದು ಸರಿಸಮನಾಗಿರಬೇಕು ಅನ್ನೋ ಮೆಂಟಲಿ ಇಟ್ಕೊಂಡು ದುಡಿತಾರೆ. ಬಟ್ ಇವರಲ್ಲಿ ಆ ಥರದ್ದು ಇರಲಿಲ್ಲ. ಇವ್ರಿಗೆ ಕುಡಿಯೋಕ್ಕಾದರೆ ಸಾಕಿತ್ತು. ಹಾಗಾಗಿ ಕುಡಿತಿದ್ರು. ಹೊಟ್ಟೆ ತುಂಬ ಕುಡಿಯೋರು, ಹೊಟ್ಟೆ ತುಂಬ ಊಟ ಮಾಡ್ತಿರ್ಲಿಲ್ಲ, ಹೊಟ್ಟೆ ತುಂಬ ಕುಡಿಯೋರು. ಹಾಗಾಗಿ ಆ ಕುಡ್ತಾ ಇವತ್ತು ಈ ಮಟ್ಟಕ್ಕೆ ತಂತು, ಮನೆ ಹಾಳು ಮಾಡ್ತು.
ನಿಮ್ಮ ಯಾರ ಮಾತು ಕೇಳ್ತೀರಿ? ಯಾರ ಮಾತನ್ನು ಕೇಳ್ತಿರಲಿಲ್ಲ. ಯಾರಿಗಾರು ಹೇಳೋಕೆ ಅವ್ರಿಗೆ ಬುದ್ಧಿ ಹೇಳೋಕೆ ಹೋದವರೆ ಕೆಟ್ಟವರಾಗೋರು. ಅವ್ರ ಮೇಲೆ ಕಡಿತೀನಿ ಹೊಡಿತೀನಿ, ಬಟ್ ಮಾತುಗಳು ಕೂಡ ಅವರ ಹೊಲಸು ಮಾತೇ ಬರ್ತಾಯಿದ್ದು ಬಾಯಲ್ಲಿ, ಯಾವುದು ಒಳ್ಳೆ ಪದಗಳು ಬಳಸ್ತಿರ್ಲಿಲ್ಲ ಅವರು. ಹಾಗಾಗಿ ಹೆಂಡ್ತಿನೂ ಕೂಡ ಸಾಕಷ್ಟು ಸರಿ ಹೊಡೆದು ಕಂಪ್ಲೇಂಟಲ್ಲಾಗಿ ಮುಚ್ಚಳಿಕೆ ಆಗಿ ತುಂಬ ಸರಿ ಪೊಲೀಸ್ನವರು ಕೂಡ ಚಾರ್ಜ್ ಮಾಡಿದ್ದಾರೆ. ಆಗ ಎಲ್ಲ ಆದರೂ ಕೂಡ ಅವರು ಸ್ವಲ್ಪ ಟೈಮ್ 3 ತಿಂಗಳು ಮನೆ ಬಿಟ್ಟು ಹೋಗಿದ್ರು, ಈಗ 2-3 ವರ್ಷದ ಹಿಂದೆ ಬೇರೆ ಕಡೆ ಇದ್ದರು. ಆನಂತರ ಮತ್ತೆಲ್ಲ ಸರಿ ಆಗ್ತಾರೆ, ಇನ್ನೂ ಸ್ವಲ್ಪ ಏಜ್ ಆಗ್ತಾ ನಂತರ ಸ್ವಲ್ಪ ತಿಳುವಳಿಕೆ ಬರುತ್ತೆ, ಆ ಥರ ಮಾಡಬಾರ್ದು ಅನ್ನೋ ಒಂದು ಮನೋಭಾವ ಬರ್ಬೋದು, ಸರಿ ಆಗ್ತಾರೆ ಅಂಥೇಳಿ ಅವ್ರನ್ನ ಒಟ್ಟಿಗೆ ಕೂಡಿ ಒಂದು ಸರಿ ಮಾಡಿ ಮನೇಲಿ ಬಿಟ್ಟು ಹೋಗಿದ್ದು. ಮತ್ತೆ ಪುನಃ ಅದೇನೆ 1-2 ದಿವಸ ಅಷ್ಟೇ ಪುನಃ ಅದೇ. ಇವರು ಒಟ್ಟಿಗೆ ಕುಡಿಯೋರು, ಅಪ್ಪ ಮಗ ಹೆಂಡತಿ ಎಲ್ಲರೂ ಒಟ್ಟಿಗೆ ಕುಡಿಯೋರು. ಮತ್ತು ಪುನಃ ಅವರ ತಾಯಿ ಇವತ್ತು ತಿರೋದಿಲ್ಲ, ಅವ್ರ ತಾಯಿನೇ ದುಡಿದು ತೋಟಕ್ಕೆ ಹೋಗಿ ದುಡಿದು ತಂದು ಅವರಿಗೆ ಕುಡಿಯೋದಕ್ಕೆ ಮತ್ತು ತಿನ್ನೋದಕ್ಕೆ ಎಲ್ಲ ಅವರೇ ತಂದು ಹಾಕಬೇಕಿತ್ತು. ಮತ್ತು ಲಾಸ್ಟಿಗೆ ಅವರಿಗೆ ಹೊಡೆಯೋರು, ಕಮ್ಮಿ ಆದರೂ ಹೊಡೆಯೋರು, ತಂದು ಕೊಟ್ಟಿದ್ದು, ಜಾಸ್ತಿ ಆದರೂ ಹೊಡೆಯೋರು ಮಂಜುಳವ್ರಿಗೆ. ಅವ್ರಿಗೆ ಪೆಟ್ಟಂತೂ ತಪ್ಪಿದ್ದಲ್ಲ, ಆ ಥರ ನಡೀತಾಯಿತ್ತು ಅವರು ಇದರಲ್ಲಿ. ಮತ್ತು ಯಾರ ಮಾತನ್ನು ಕೇಳ್ತಿರಲಿಲ್ಲ. ಮತ್ತು ನಾವು ಬಂದು ಬಳಗ ಸಂಬಂಧಕ್ಕೆ ಮದುವೆಗೆ ಅಟೆಂಡ್ ಆಯ್ತು, ಯಾರಾದರೂ ತೀರೋದ್ರೆ ಅದಕ್ಕೆಲ್ಲ ಅಟೆಂಡ್ ಆಗೋದಾಗಲಿ ಬರೋದಾಗಲಿ ಅದು ಯಾವುದೂ ಇರಲಿಲ್ಲ. ಇಲ್ಲಿ ಊರಲ್ಲೂ ಕೂಡ ಯಾರು ಪಕ್ಕದ ಮೇಲೆ ತೀರೋಗಿದ್ರು ಅಲ್ಲಿ ಹೋಗ್ತಿರ್ಲಿಲ್ಲ ಅವರು. ಅದಕ್ಕೊಂದು ಏನಾರು ಹೇಳ್ಕೊಂಡು ಅವರು ಎಣ್ಣೆ ಕುಡಿಯೋರು, ಇಲ್ಲ ಕೆಲಸಕ್ಕೆ ಹೋಗೋರು, ಈ ಥರದಲ್ಲಿ ಅವ್ರ ಜೀವನ ನಡೀತಾ ಇತ್ತು. ಕುಡಿಯೋದಂತ ತಪ್ಪಿಸ್ತಾ ಇರಲಿಲ್ಲ. ಕುಡಿಯೋದು ಸಾಧ್ಯ, ದೇವ್ರ ಪೂಜೆ ತಪ್ಪಿದ್ರು ಇವ್ರದ್ದು ಎಣ್ಣೆ ಕುಡಿಯೋದು ತಪ್ಪಿರಲಿಲ್ಲ. ಆ ಥರ ಡೈಲಿ ಹೌದು 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 ಹೌದು. ನಿನ್ನೆ ಕುಡಿಯೋ ವಿಚಾರ ಅವರೇನೋ ಹೋಗಿ ಅಡಿಕೆ ತೆಗೆದು, ಸ್ವಲ್ಪ ಅಡಿಕೆ ಇದೆ ಅವ್ರದ್ದು ಜಮೀನಲ್ಲಿ, ಅಡಿಕೆ ತಗೊಂಡೋಗಿ ಸೇಲ್ ಮಾಡಿ ಬಂದಿದ್ದಾರೆ. ಸೇಲ್ ಮಾಡಿ ಬಂದು ಆ ಹಣದಲ್ಲಿ ಕುಡಿದು ಬಂದಿದ್ದಾರೆ, ಹೊಟ್ಟೆ ತುಂಬ ಕುಡಿದು ಬಂದಿದ್ದಾರೆ. ಕುಡಿದು ಬಿಟ್ಟು ಮನೆಗೆ ಬಂದಿದ್ದಾರೆ. ಇವನು ಮನೇಲಿದ್ದಾಗ ಇವನಿಗೆ ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿರೋದು. ಹಿಂದ್ಗಡೆಯಿಂದ ಅವನು ತಿರುಗಿದಾಗ ಮಾತಿಗೆ ಮಾತ್ರ ಕ್ಲಾಶ್ ಆಗ್ತಾಯಿತ್ತು, ಮಾಮೂಲಿ ಅದು ಕ್ಲಾಶ್ ಆಗೋದು. ಅದೇ ಥರದಲ್ಲಿ ಇವ್ರು ಏನು ಮಾಡಿದೆ, ತಿರುಗಿದ ತಕ್ಷಣ ಹಿಂದ್ಗಡೆಯಿಂದ 2 ಸರಿ ಕತ್ತಿಲಿ ಹೊಡೆದಿದ್ದಾರಂತೆ. ಬಟ್ ನಾನು ಅಲ್ಲಿ ಬಾಡಿ ಬಿದ್ದಲ್ಲಿ ಹೋಗಿ ನೋಡಿದೆ, ಬರೀ ಚೆಡ್ಡಿಲಿದ್ದಾನೆ ಅಷ್ಟೇ, ಸರಟೇನಿಲ್ಲ. ಹೊಡೆದ್ಬಿಟ್ಟು ಅದಾದ ನಂತರ ಅವನು ಬಿದ್ದಿದ್ದಾನಲ್ಲ, ಬಿದ್ದ ಮೇಲೆ ಇವ್ರು ಎಳ್ಕೊಬಂದು ಹೊರಗಡೆ ಹಾಕಿದ್ದಾರೆ, ಮನೆ ಬಾಗ್ಲತ್ರ ಮುಂದ್ಗಡೆ ಹಾಕಿದ್ದಾರೆ. ಆಮೇಲೆ ಹೋಗಿ ಅವ್ರು ಮಲಗಿದ್ದಾರೆ, ಯಾಕಂದ್ರೆ ಅವ್ರಿಗೆ ಲೋಕ ಇಲ್ಲ, ಏನು ಮಾಡಿದ್ದೇನೆ ಅನ್ನೋದು ಪ್ರಜ್ಞೆ ಇಲ್ಲ. ಒಳಗೋಗಿ ಮಲಗಿದ್ದಾರೆ. ಬೆಳಿಗ್ಗೆ ಎಲ್ಲ ಇಲ್ಲಿ ಬೇರೆಯವರೆಲ್ಲ ಬಂದು ನೋಡಿದಾಗ ಹೋಗಿ ಹೇಳ್ಸಿ ಕರೆದಿದ್ದಾರೆ. ಅವಾಗ ಅವ್ರು ಬಂದು ನೋಡ್ತಿರೋದು ಸತ್ತೋಗಿದ್ದಾರೆ ಅಂತ ಅವಾಗ ಗೊತ್ತಾಗಿದೆ. ಅಲ್ಲಿ ತನಕ ಗೊತ್ತಾಗಿಲ್ಲ, ಮಗ ಸತ್ತೋಗಿದ್ದಾನೆ ಅಂತ ಗೊತ್ತಿಲ್ಲ. ಅದು ನೆನ್ನೆ ಬಹುಶಃ ಒಂದು 8 ಗಂಟೆ ರಾತ್ರಿಯಲ್ಲಿ ಆಗಿರ್ಬೋದು, ಹಾಗೆ ಆ ಥರ ಆಗಿದೆ. ಬೆಳಿಗ್ಗೆ ಗೊತ್ತಾಗಿದೆ, ಬೆಳಿಗ್ಗೆ ಒಂದು ಬೆಳಿಗ್ಗೆ ಒಂದು ಇಲ್ಲಿ ಬೇರೆ ಯಾರು ಇವತ್ತು ಇಲ್ಲೇನೋ ಐತಂತೇಳಿ, ಇವತ್ತು ಸಂತೆ ರಜಾ, ಇವತ್ತು ಭಾನುವಾರ ಮಾರ್ಕೆಟ್ ಅಲ್ಲ, ಹಾಗಾಗಿ ತೋಟಗಳಿಗೆಲ್ಲ ರಜೆ ಇರೋದ್ರಿಂದ ಅವ್ರು ಯಾರು ಪೇಮೆಂಟಿಗೆ ಹೋಗಿ ವಾಪಸ್ ಬರುವಾಗ ನೋಡ್ಕೊಂಡು ಹೋಗಿದ್ದಾರೆ. ಅದೇ ಥರ ಇದೆ. ವಾಪಸ್ ಬರೋವಾಗಲೂ ಏನು ಸ್ವಲ್ಪ ಶರೀರ ಆಕ್ಷನ್ ಏನಿಲ್ಲ, ಏನಾಗಿದೆ ಅಂತ ಹತ್ರ ಹೋಗಿ ನೋಡಿದಾಗ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿದೆ. ಅವಾಗ ಎಲ್ಲ ಸ್ವಲ್ಪ ಅಕ್ಕಪಕ್ಕ ಇದ್ದವರಿಗೆಲ್ಲ ಹೇಳಿ ಎಲ್ಲ ಬಂದು ನೋಡಿ ಅವ್ರಿಗೆ ಹೇಳ್ಸೋತ್ತಿಗೆ ಅವಾಗ ಅವರಿಗೆ ಬೈದಿದ್ದಾರೆ, ಅವ್ರ ಹತ್ರನೇ ಜಗಳ ಮಾಡಿದ್ದಾರೆ. ಈಗಲೂ ಕೂಡ ಪೊಲೀಸ್ನವ್ರ ಹತ್ರನೂ ಗಲಾಟೆ ಮಾಡ್ತಾನೆ ಇದ್ರು. ಬಟ್ ಅವರು ಡ್ರಿಂಕ್ಸ್ ಇದರಿಂದನೇ ಜಾಸ್ತಿ ಆಗಿ ಮೋಸ್ಟ್ ನರನೇ ಹೋಗಿರ್ಬೋದು. ಏನು ಮಾತಾಡ್ತೀನಿ ಸ್ವಯನೇ ಇಲ್ಲ, ಏನು ಮಾತಾಡ್ತೀನಿ ಏನು ಅನ್ನೋದು ಸ್ವಲ್ಪ ಪ್ರಜ್ಞೆನೇ ಹೋಗಿದೆ, ಕಂಟ್ರೋಲ್ ತಪ್ಪು ಹೋಗಿದೆ ಅವ್ರಿಗೆ. ಕುಡುಕರು ದಾಸರಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಮನೆನೇ ಹಾಳಾಗುತ್ತೆ, ಮನೆನೇ ಹಾಳಾಗುತ್ತೆ. ಪಾಪ ಇನ್ನೊಬ್ರು ಮನೆ ಹೆಣ್ಮಕ್ಳು ತಂದು ಈ ಥರ ಮದುವೆ ಆಗ್ಬಿಟ್ಟು ಈಗ ಈ ಏಜಲ್ಲಿ ಅವ್ರು ಬಹುಶಃ ಅವ್ರಿಗೊಂದು 60-62 ವರ್ಷ ಇರ್ಬೋದು ಮಂಜುಳವ್ರಿಗೆ. ಯಾರು ಇವತ್ತು ಡೆತ್ ಆಗಿದಲ್ಲ ಅವ್ರ ತಾಯಿಗೆ, ಕಣ್ಣೀರು ಹಾಕೋದು ಪರಿಸ್ಥಿತಿ. ಬಟ್ ಅವರು ಮುಂದೆ ಇದು ಅವರಿಗೆ ನಾಳೆ ದಿವಸ ಏನಾದ್ರು ಆಯಿತು ಅಂದಾಗ ಕಾಯಿಲೆ ಮಲಗಿದ್ರೆ ನೋಡೋರು ಯಾರು? ಅದು ಈ ಎಣ್ಣೆಯಿಂದ ಎಷ್ಟು ತೊಂದರೆ ಆಗ್ತದೆ ಅಂದರೆ ಭಾಳ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಇದನ್ನು ನೋಡಿದ ನಂತರ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡು ಕುಡಿತಿದ್ದರು, ಸ್ವಲ್ಪ ಕುಡಿಯೋದನ್ನು ಬಿಟ್ಟರೆ ಅವ್ರು ಹೆಂಗಸರು ಮಕ್ಕಳು ಸ್ವಲ್ಪ ನೆಮ್ಮದಿಲಿ ಇರ್ತಾರೆ, ಒಳ್ಳೇದಾಗ್ತಾರೆ ಅನ್ನೋದು ನನ್ನ ಭಾವನೆ. ನಮ್ಮ ಹೆಸರು KR ಮಂಜುನಾಥ್ ಅಂತೇಳಿ, ನಮ್ಮದು ಗೋಣಿಬೀಡು ಹೋಬಳಿ ಜನ್ನಾಪುರ, ಕನ್ನಹಳ್ಳಿ ಗ್ರಾಮ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ
9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.